ಮಧುಗಿರಿ ಅನ್ನೋ ಗ್ರಾಮದಲ್ಲಿ ರಾಮ, ಭಾಮ ಅನ್ನೋ ಇಬ್ಬರು ಅಣ್ಣ ತಮ್ಮಂದಿರು ವಾಸವಾಗಿದ್ದರು. ರಾಮ ಎಷ್ಟೇ ಕಷ್ಟ ಬಂದರೂ ಕೆಲಸ ಮಾಡಿ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ಭಾಮ ತುಂಬಾ ಆರಾಮಾಗಿ ಕೆಲಸ ಮಾಡದೆ ಹಾಯಾಗಿ ತಿರುಗುತ್ತಿದ್ದನು. ಒಂದು ದಿವಸ ಭಾಮನ ಬಳಿ ರಾಮ ಬಂದು, ತಮ್ಮ ಭಾಮ, ನೀನು ಹೀಗೆ ದಿನಪೂರ್ತಿ ಕೆಲಸ ಮಾಡದೆ ತಿರುಗ್ತಾ ಇದೀಯಾ? ನಮ್ಮ ಭವಿಷ್ಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೀಯಾ? ಅಣ್ಣ, ನಾನು ಸಣ್ಣ ಸಣ್ಣ ಕೆಲಸ ಮಾಡಿ ದಿನಕ್ಕೆ 1000 ರೂಪಾಯಿ ಸಂಪಾದಿಸೋದಕ್ಕೆ ಇಷ್ಟ ಇಲ್ಲ. ಅದು ಜೀವನವೇನಾ? 1000 ರೂಪಾಯಿ ಸಣ್ಣದಾಗಿರ್ಬೋದು, ಆದರೆ ಅದು ಕಷ್ಟಪಟ್ಟು ಸಂಪಾದಿಸಿದ ಹಣ. ಅದರಿಂದಲೇ ಮನೆ ನಡೆಯುತ್ತೆ ತಮ್ಮ. ಆದರೆ ಅಣ್ಣ, ನಾನು ದೊಡ್ಡದಾಗಿ ಯೋಚಿಸ್ತೀನಿ. ಒಮ್ಮೆ ದೊಡ್ಡ ಹಣ ಬರಬೇಕು, ಆಗ ಸುಖವಾಗಿ ಬದುಕಬಹುದು. ದೊಡ್ಡದಾಗಿ ಯೋಚಿಸೋದು ಒಳ್ಳೆಯದು, ಆದರೆ ದುಡಿಯದೆ ಏನೂ ಸಿಗೋದಿಲ್ಲ. ಕನಸು ಮಾತ್ರ ಸಾಕಾಗೋದಿಲ್ಲ. ನೋಡ್ತೀರಾ ಅಣ್ಣ, ನಾನು ಒಂದೇ ದಿನದಲ್ಲಿ ನಿಮಗಿಂತ ಹೆಚ್ಚು ಸಂಪಾದಿಸ್ತೀನಿ. ಆಗ ನಿಮಗೆ ಗೊತ್ತಾಗ್ತದೆ. ನಾನು ನಿನ್ನ ಕೆಟ್ಟದನ್ನೇ ಬಯಸೋದಿಲ್ಲ ತಮ್ಮ. ನೀನು ಸರಿಯಾದ ದಾರಿಗೆ ಬರಬೇಕು ಅಂತಷ್ಟೇ. ಸರಿ ಅಣ್ಣ, ನೀವು ನಿಮ್ಮ ಕೆಲಸ ಮಾಡಿ, ನನ್ನ ಜೀವನ ನಾನು ನೋಡ್ಕೊಳ್ತೀನಿ. ನೀನು ಹೀಗೆ ಹೇಳ್ತಾ ಇದ್ರೆ ನನಗೆ ತುಂಬ ಕಳವಳ ಆಗ್ತಾ ಇದೆ. ಮುಂದೆ ನೀನು ಕಷ್ಟಕ್ಕೆ ಸಿಲುಕಬಾರದು ಅನ್ನೋದು ನನ್ನ ಆಸೆ. ಸರಿ ಅಣ್ಣ, ನೋಡೋಣ. ಆದರೆ ನಾನು ನನ್ನ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ ಎಂದು ಹೇಳಿದ. ಅಣ್ಣ ರಾಮನಿಗೆ ಭಾಮನ ಮಾತು ಕೇಳಿ ಆಶ್ಚರ್ಯವಾಗಿ ಏನು ಹೇಳಬೇಕು ಎಂದು ತಿಳಿಯದೆ ಮೌನವಾಗಿದ್ದನು. ಆ ದಿನ ಪೂರ ತಮ್ಮನ ಬಗ್ಗೆ ಅಲ್ಲಿ ಆಲೋಚನೆ ಮಾಡುತ್ತಾರೆ. ರಾಮನ ಹೆಂಡತಿ, ಏನ್ರಿ ಇವತ್ತು ನೀವು ತುಂಬಾ ಸಪ್ಪೆಯಾಗಿದ್ದೀರಾ, ಏನಾಯ್ತು? ಅದು ನನ್ನ ತಮ್ಮನ ಬಗ್ಗೆ ಆಲೋಚಿಸುತ್ತಿರುವೆ. ಯಾಕೆ? ಭಾಮನಿಗೇನಾಯ್ತು? ಚಂದ್ರ, ನನಗೆ ತುಂಬ ಚಿಂತೆ ಆಗ್ತಿದೆ. ಭಾಮ ಹೀಗೆ ಇದ್ರೆ ನಮ್ಮನೆಗೆ ಒಳ್ಳೆಯದೇ ಆಗಲ್ಲ. ನಾನು ಅವನಿಗೆ ಎಷ್ಟೇ ಹೇಳಿದ್ರೂ ಅವನು ಕೇಳೋದಿಲ್ಲ. ನನಗೆ ಅವನು ಸರಿಯಾದ ದಾರಿಗೆ ಬರಬೇಕು ಅನ್ನೋದು ಮಾತ್ರ ಆಸೆ ಎಂದು ಎಲ್ಲವನ್ನೂ ಚಂದ್ರನಿಗೆ ವಿವರಿಸುತ್ತಿದ್ದನು. ಚಂದ್ರ ಹೀಗಾದರೂ ಮಾಡಿ ಭಾಮನನ್ನು ಬದಲಾಯಿಸಬೇಕು ಎಂದು ಅಂದುಕೊಂಡಳು. ಚಿಂತಿಸಬೇಡಿ ರಾಮ, ನಾನು ಭಾಮನನ್ನು ಬದಲಾಯಿಸುತ್ತೇನೆ. ಅವನು ಕಷ್ಟದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ನಾನು ಈ ಉಪಾಯ ಮಾಡಿದ್ದೇನೆ. ನೀನು ಹೇಳಿದಂತೆ ಅವನು ಬದಲಾಗಿದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ಮರುದಿನ ಬೆಳಗ್ಗೆ ರಾಮನು ಕೆಲಸಕ್ಕೆ ಹೋದನು. ಭಾಮ ನಿದ್ರೆಯಿಂದ ಎದ್ದು, ಅತ್ತಿಗೆ, ನನಗೆ ತುಂಬಾ ಹಸಿವಾಗ್ತಿದೆ, ಏನಾದರೂ ಬೇಗ ತಿನ್ನಲು ಕೊಡಿ. ಭಾಮ, ಇಡ್ಲಿ ಸಾಂಬಾರ್ ಮಾಡಿದ್ದೀನಿ, ಬಾ, ಶಾಂತವಾಗಿ ಕೂತು ತಿನ್ನು. ವಾಹ್ ಅತ್ತಿಗೆ, ತುಂಬಾ ರುಚಿಯಾಗಿದೆ. ನಿಮ್ಮ ಕೈ ತಿಂಡಿ ಸಕ್ಕಟ್. ನೀನು ಕಷ್ಟಪಡದೆ ಹಣ ಸಂಪಾದಿಸ್ಬೇಕೆಂದ್ಕೊಳ್ತೀಯಾ? ಹೌದತ್ತಿಗೆ, ನನಗೆ ಕೆಲಸ ಮಾಡದೆ ಹಣ ಸಂಪಾದಿಸಬೇಕು, ಅದೇ ನನ್ನ ಕನಸು. ನನ್ನಪ್ಪ ಹಿಮಾಲಯಕ್ಕೆ ಹೋಗಿದ್ದಾಗ ಸ್ವಾಮೀಜಿ ಕೆಲವು ವಿಶೇಷ ಗಿಡಗಳನ್ನು ಕೊಟ್ಟಿದ್ರು. ಆ ಗಿಡಗಳು ಹಣವನ್ನು ಬೆಳೆಯುತ್ತವೆ ಅಂತ ಹೇಳಿದ್ರು. ನಿಜವಾ ಅತ್ತಿಗೆ? ಹಣ ಬೆಳೆಯುವ ಗಿಡಗಳ? ನನಗೆ ಕೂಡ ಬೇಕು. ಆದ್ರೆ ಅವನ್ನು ಪ್ರತಿದಿನ ಕಷ್ಟಪಟ್ಟು ನೋಡ್ಕೊಳ್ಬೇಕು. ಅತ್ತಿಗೆ, ನಾನು ಎಷ್ಟು ಕಷ್ಟವಾದರೂ ಆ ಗಿಡಗಳನ್ನು ನೋಡಿಕೊಳ್ತೀನಿ. ಸರಿ ಭಾಮ, ನಾನು ನಿನಗೆ ಆ ಗಿಡಗಳನ್ನು ತರ್ತೀನಿ. ನೀನು ಸರಿಯಾಗಿ ನೋಡ್ಕೊಳ್ಬೇಕು. ಎಂದು ಹೇಳಿದಳು. ಅದಕ್ಕೆ ಭಾಮ ಒಪ್ಪಿದರು. ಅವಳು ಅವಳ ತಂಗಿಗೆ ಹೇಳಿ ಗಿಡವನ್ನು ತರಿಸಿಕೊಂಡಳು. ಆ ಗಿಡಗಳನ್ನು ಭಾಮನಿಗೆ ಕೊಟ್ಟಳು. ಭಾಮ ತುಂಬಾ ಸಂತೋಷದಿಂದ ಗಿಡಗಳನ್ನು ನೆಟ್ಟನು. ಅತ್ತಿಗೆ, ಗಿಡಗಳು ಚೆನ್ನಾಗಿ ಬೆಳೆಯುತ್ತಿವೆ, ಆದರೆ ಹಣ ಯಾವಾಗ ಬರುತ್ತೆ? ಒಂದು ದಿವಸ ಆ ಗಿಡಗಳು ಮಾಮೂಲಿಯಾಗಿ ಬೆಳೆಯುತ್ತಿತ್ತು. ಅದನ್ನು ನೋಡಿ ಭಾಮ ಆಶ್ಚರ್ಯಗೊಂಡನು. ಅತ್ತಿಗೆ ಚಂದ್ರನ ಬಳಿ ಬಂದನು. ನೀನು ಈ ಗಿಡಗಳನ್ನು ಹೇಗೆ ಬೆಳೆಸಿದೆಯೋ ಅದೇ ರೀತಿ ಜೀವನದಲ್ಲೂ ದುಡಿದರೆ ಹಣ ಬರುತ್ತದೆ. ಅತ್ತಿಗೆ, ಈಗ ನನಗೆ ಅರ್ಥವಾಯಿತು. ಕಷ್ಟಪಟ್ಟು ದುಡಿದರೆ ಮಾತ್ರ ಫಲ ಸಿಗುತ್ತದೆ. ಈ ವಿಷಯ ಭಾಮನಿಗೆ ಅರ್ಥವಾಯಿತು. ಕಷ್ಟಪಟ್ಟು ದುಡಿಯಲು ಪ್ರಾರಂಭಿಸಿದ. ಈ ಕಥೆಯ ನೀತಿ,
ಕಷ್ಟಪಟ್ಟು ದುಡಿದರೆ ಹಣ ಎಲ್ಲೂ ಹೋಗೋದಿಲ್ಲ. ಹಣ ತಾನಾಗಿ ನಮ್ಮ ಬಳಿ ಬರುತ್ತದೆ. ವಿಷ್ಣುಪುರಂ ಎಂಬ ಗ್ರಾಮದಲ್ಲಿ ಶಂಭು ಎನ್ನುವ ಒಬ್ಬ ರೈತನಿದ್ದ. ಅವನು ತುಂಬಾ ಒಳ್ಳೆಯವನಾಗಿದ್ದು ದಯಾಮಯ ಸ್ವಭಾವ ಹೊಂದಿದ್ದನು. ಶಂಭು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತನ್ನ ಹೊಲವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅವನು ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ತನ್ನ ಬೆಳೆಗೆ ರಕ್ಷಣೆ ನೀಡಲು ಬೇಡಿಕೊಂಡನು. ಸ್ವಾಮಿ, ಇಷ್ಟು ದಿನ ಏನೂ ಕೇಳಲಿಲ್ಲ. ಇಂದು ನನ್ನ ಬೆಳೆಗಳು ಕಟಾವಿಗೆ ಬಂದಿವೆ. ಅವುಗಳಿಗೆ ಯಾವುದೇ ತೊಂದರೆ ಆಗದಂತೆ ಕಾಪಾಡು. ಕಾಲ ಕಳೆದಂತೆ ಅವನ ಬೆಳೆಗಳು ಚೆನ್ನಾಗಿ ಬೆಳೆದವು. ಆ ದಿನ ಸಂಜೆ ಅವನು ಎಲ್ಲಾ ಬೆಳೆಗಳನ್ನು ಕಟಾವು ಮಾಡಿ ಮುಗಿಸಿದನು. ಆದರೆ ಅಷ್ಟರಲ್ಲಿ ಅವನು ಹತ್ತಿರದ ಗೋದಾವರಿ ನದಿ ತುಂಬಿ ಹರಿಯುತ್ತಿರುವುದನ್ನು ಗಮನಿಸಿದನು. ಅಯ್ಯೋ, ಗೋದಾವರಿ ನದಿ ತುಂಬಿ ಹರಿತಿದೆ. ಇದು ಇನ್ನೂ ಹೆಚ್ಚಾದ್ರೆ ಹಳ್ಳಿ ನಾಶವಾಗ್ತದೆ. ಅದು ಇನ್ನೂ ತುಂಬಿದರೆ ಇಡೀ ಹಳ್ಳಿಯೇ ನಾಶವಾಗುವ ಸಾಧ್ಯತೆ ಇತ್ತು. ಶಂಭು ಈ ವಿಷಯವನ್ನು ಹಳ್ಳಿಯವರಿಗೆ ಹೇಳಿದರೂ, ಅಣ್ಣ, ಗೋದಾವರಿ ತುಂಬಿ ಹರಿತಿದೆ. ನಾವ್ ಏನಾದ್ರೂ ಮಾಡ್ಬೇಕು. ಏನೂ ಆಗಲ್ಲ, ನೀನು ಅತಿಯಾಗಿ ಯೋಚಿಸ್ತಾ ಇದೀಯ. ಯಾರೂ ಅವನ ಮಾತನ್ನು ನಂಬಲಿಲ್ಲ. ಏನು ಮಾಡಬೇಕು ಎಂದು ಆಲೋಚಿಸಿದ ಶಂಭು ಒಂದು ದೊಡ್ಡ ತೀರ್ಮಾನ ತೆಗೆದುಕೊಂಡನು. ತಾನು ಕಷ್ಟಪಟ್ಟು ಬೆಳೆದಿದ್ದ ತನ್ನ ಬೆಳೆಗೆ ಬೆಂಕಿ ಹಚ್ಚಿದನು. ಬೆಂಕಿ ಹೊತ್ತಿಕೊಂಡಾಗ ಹಳ್ಳಿಯವರು ಎಲ್ಲರೂ ಓಡಿ ಬಂದರು. ಅಯ್ಯೋ, ಶಂಭುವಿನ ಹೊಲಕ್ಕೆ ಬೆಂಕಿ! ಬೇಗ ಬನ್ನಿ. ಶಂಭು, ನಿನ್ನ ಬೆಳೆಗಳಿಗೆ ಬೆಂಕಿ ಹತ್ತಿದೆ. ನೀನೇಕೆ ಮೌನವಾಗಿ ನಿಂತಿದ್ದೀಯಾ? ಆ ಸಂದರ್ಭದಲ್ಲಿ ಶಂಭು ಅವರಿಗೆ ನದಿಯ ಅಪಾಯದ ಬಗ್ಗೆ ತಿಳಿಸಿದನು. ಎಲ್ಲರೂ ನದಿಯ ಬಳಿ ಹೋಗಿ ಅದನ್ನು ನಿಯಂತ್ರಿಸಿದರು ಮತ್ತು ದೊಡ್ಡ ಅಪಾಯವನ್ನು ತಪ್ಪಿಸಿದರು. ಶಂಭು, ನಿನ್ನ ತ್ಯಾಗ ತುಂಬಾ ದೊಡ್ಡದು. ನೀನು ನಮ್ಮನ್ನೆಲ್ಲ ರಕ್ಷಿಸಿದ್ದೀಯ. ನಾನು ಒಬ್ಬನೇ ಬದುಕೋಕೆ ಬೆಳೆದದ್ದು ಇದು. ಆದ್ರೆ ನದಿ ಹರಿದ್ರೆ ಇಡೀ ಹಳ್ಳಿ ನಾಶವಾಗ್ತಿತ್ತು. ಅದಕ್ಕಾಗಿ ನನ್ನ ಬೆಳೆಗಳನ್ನ ತ್ಯಾಗ ಮಾಡಿದೆ. ಹಳ್ಳಿಯ ಜನರು ಶಂಭುವಿನ ತ್ಯಾಗವನ್ನು ಅರಿತು ಅವನಿಗೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ಬಹುಮಾನ ನೀಡಿದರು. ಕಥೆಯ ನೀತಿ, ಮಾರಲ್: ಇತರರ ಜೀವನ ಉಳಿಸಿದರೆ ದೇವರು ನಮಗೆ ಒಳ್ಳೆಯೇ ಮಾಡುತ್ತಾನೆ. ಈ ಕಥೆಯಿಂದ ನಾವು ಏನು ಕಲಿಯಬೇಕು ಅಂದರೆ, ನಮ್ಮ ಸ್ವಾರ್ಥಕ್ಕಿಂತ ಇತರರ ಜೀವನ ಮಹತ್ವದ್ದು. ಶಂಭುವಿನಂತೆ ನಾವು ಕೂಡ ಸಂಕಷ್ಟದ ಸಮಯದಲ್ಲಿ ಧೈರ್ಯವಾಗಿ ಇತರರ ಒಳಿತಿಗಾಗಿ ತೀರ್ಮಾನ ತೆಗೆದುಕೊಂಡಬೇಕು. ಇತರರಿಗಾಗಿ ಮಾಡಿದ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದು ನಮಗೆ ಒಳ್ಳೆಯ ಫಲವಾಗಿ ಮರಳಿ ಬರುತ್ತದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.